ಫ್ರಿಜ್ನಲ್ಲಿ ವಿಷ ತೋರಿಸ್ತೀನಿ ಬನ್ನಿ. ವಿಷ ಇವಾಗ ನ್ಯೂಸ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಸರ್ಕಾರ 5 ಸ್ಟಾರ್ ಹೋಟ್ಲಿಗೆ ದಾಳಿ ಮಾಡ್ತು, ಹೋಟೆಲ್ಗಳಿಗೆ ದಾಳಿ ಮಾಡ್ತಾ ಇದೆ. ಸ್ಟ್ರೀಟ್ ಫುಡ್ ಅಲ್ಲಿ ವಿಷ ಇದೆ, ಎಣ್ಣೆನ ಸರಿ ಬಳಸ್ತಾ ಇಲ್ಲ, ಯಾವುದೋ ಎಣ್ಣೆ ಹಾಕ್ತಾರೆ, ಯಾವುದೋ ತರಕಾರಿ ಹಾಕ್ತಾರೆ ಅಂತೇಳಿ ನ್ಯೂಸ್ ಆಗ್ತಾ ಇದೆ. ಆದ್ರೆ ಇವತ್ತು ಮನೇಲಿ ವಿಷ ತೋರಿಸ್ತೀನಿ ಬನ್ನಿ. ನಾವು ವಿಷ ತಿಂತಾ ಇದ್ದೀವಿ, ಫ್ರಿಜ್ ಅಲ್ಲಿ ತರಕಾರಿಗಳನ್ನ ಇಟ್ಕೊಬಿಟ್ಟು ಮತ್ತೆ ಫುಡ್ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಇಟ್ಕೊಬಿಟ್ಟು ನಾವು ತಿಂತಾ ಇರೋದು ವಿಷ. ಯಾವ ವಿಷ ಅಂತನ ಬನ್ನಿ ತೋರಿಸ್ತೀನಿ. ಫಸ್ಟ್ ಇದು ಫ್ರಿಜ್ಜು ಮೇಲ್ಗಡೆ ಇಲ್ಲಿ ಕಂಪಾರ್ಟ್ಮೆಂಟ್ ಇದು ಓಪನ್ ಮಾಡಿದ್ರೆ ಇಲ್ಲಿ ನೋಡಿ ಇವೆಲ್ಲ ಇದೆ. ಇದು ಕಡಲೆ ಹಿಟ್ಟು, ಆಮೇಲೆ ಸೋಡಾ ಪುಡಿ, ಇಲ್ಲಿ ಹುರ್ಗಡ್ಲೆ, ಇಲ್ಲಿ ಯಾವಾಗಲೂ ತಂದಿದ್ದು ಮೆಂತೆ ಪಾಕೆಟ್, ಇಲ್ಲಿ ಯಾವಾಗಲೂ ಧನಿಯಾ ಕಾಳು, ಆಮೇಲೆ ಇಲ್ಲಿ ಐಸ್ ಕ್ರೀಮು. ಇದು ಎಕ್ಸ್ಪೈರಿ ಡೇಟ್ ಆಗಿದೆ. ಇಲ್ಲಿ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತೇಳಿ ಚಿಕ್ಕಕ್ಕೆ ಬರಿರ್ತಾರೆ. ಇದನ್ನ ಮಾಮೂಲಿ ನಮ್ಮ ಕಣ್ಣಿಗೆಲ್ಲ ಕಾಣಲ್ಲ. ಇದನ್ನ ಬೂತ್ ಕನ್ನಡಿ ಹಿಡ್ಕೊಬಿಟ್ಟು ಮನೆಯಲ್ಲಿ ಯಾರು ವಯಸ್ಸಾದವರು, ಅಂಕಲ್ಗಳು, ಅಮ್ಮದಿರು, ಅಜ್ಜಿದಿರು, ವೈಫ್ಗಳು ಇರ್ತಾರಲ್ಲ ಅವರಿಗೆಲ್ಲ ಕಾಣಲ್ಲ. ಇವು ಹಿಂಗೆ ಚೆನ್ನಾಗಿದೆ, ಸ್ವೀಟು ತಿನ್ಬೇಕು, ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗಲ್ಲ ಅಂತ ನಂಬಿಕೆ. ಫ್ರಿಜ್ಜಲ್ಲಿ ಇಟ್ಟಿದ್ದೆ ವಿಷ. ನಾವು ಮನೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಟಿದ್ನ ನಾವು ತಿಂತಾ ಇದ್ದೀವಿ. ನಾವು ತಿಂತಾ ಇರೋದು ಫ್ರೆಶ್ ಅಲ್ಲ, ಅಥವಾ ಹಾಳಾಗದಿರೋ ತರಕಾರಿ ಅಲ್ಲ, ಅಥವಾ ವಸ್ತುಗಳಲ್ಲ. ನಾವು ವಸ್ತುಗಳನ್ನ ಇಲ್ಲಿ ಇಟ್ಟುಬಿಟ್ಟು ಎಷ್ಟು ದಿನದ ಒಳಗಡೆ ತಿನ್ಬೇಕು ಅಂತ ಹೇಳಿದ್ರೆ 3 ದಿನ ಒಳಗಡೆ ತಿನ್ಬೇಕು. ಎಕ್ಸ್ಪೈರಿ ಡೇಟ್ ಆದ್ಮೇಲೆ ಬಿಸಾಕ್ಬೇಕು. ಇಟ್ಬಿಟ್ಟು 3 ತಿಂಗಳು 6 ತಿಂಗಳವರೆಗೂ ಕೂಡ ನಾವು ಇಲ್ಲಿ ಪ್ರಿಸರ್ವ್ ಮಾಡಿದ್ವಿ ಫ್ರಿಜ್ ಅಲ್ಲಿ. ಅದು ವಿಷ ಆಗುತ್ತೆ. ನಾವು ಅಲ್ಲಿ ತಿಂದೆ ನಂಗೆ ಹೊಟ್ಟೆ ನೋವು ಬಂತು, ಇಲ್ಲಿ ತಿಂದೆ ಹೊಟ್ಟೆ ನೋವು ನಾವು ಹೇಳ್ತಾ ಇರ್ತೀವಿ. ಬಟ್ ನಾವು ಡೈಲಿ ತಿಂತಾ ಇರೋದು ವಿಷ. ಬನ್ನಿ ಇನ್ನ ಆಮೇಲೆ ಈ ತರ ಚಾಕ್ಲೇಟ್ಗಳು ಇಟ್ಟಿರ್ತೀವಿ. ಚಾಕ್ಲೇಟ್ ಇದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೈರಿ ಡೇಟ್ ನಮ್ಮ ಕಣ್ಣಿಗೆ, ನಾರ್ಮಲ್ ಕಣ್ಣಿಗೆ ನಮಗೆ ಕಾಣಲ್ಲ. ಇದನ್ನ ಬೂತ್ ಕನ್ನಡಿ ಗ್ಲಾಸ್ ಹಾಕೋಬಿಟ್ಟು ನೋಡ್ಬೇಕು ಯಾವಾಗ ಎಕ್ಸ್ಪೈರಿ ಡೇಟು ಅಂತ. ನಮಗೆ ಇಷ್ಟ ಅಂತೇಳಿ ಯಾವಾಗ ಬೇಕೋ ತಿನ್ಬೇಕು ಅಂತೇಳಿ ನಾವು ಹುಡುಗರು ಮಕ್ಕಳಿಗೆ ಕೊಡ್ತಾ ಇರ್ತೀವಿ ಚಿಕ್ಕದು ಈ ಚಾಕ್ಲೇಟ್ಗಳನ್ನ. ಚಾಕ್ಲೇಟ್ ಹೆಚ್ಚು ದಿನ ಇಡಬಾರ್ದು, ಅದು ವಿಷ ಆಗಿರುತ್ತೆ. ಯಾಕೆಂದ್ರೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿರ್ತಾರೆ, ರಾಸಾಯನಿಕ ಹಾಕಿ ಆಗಿರ್ತಾರೆ, ನ್ಯಾಚುರಲ್ ಅಂತ ಅಲ್ವೇ ಅಲ್ಲ. ಇದು ಒಂದಾಯ್ತಾ. ಇನ್ನು ಹಂಗೆ ಇಲ್ಲಿ ಬನ್ನಿ, ಇಲ್ಲಿ ಓಪನ್ ಮಾಡ್ತೀನಿ ಬನ್ನಿ. ಇಲ್ಲಿ ಓಪನ್ ಮಾಡಿದ್ರೆ ನೋಡಿಲಿ, ನಾವು ಪ್ಲಾಸ್ಟಿಕ್ ಕವರ್ ಒಳಗಡೆ ಎಲ್ಲ ತರಕಾರಿ, ಸಾಂಬಾರ್ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಇಟ್ಟಿರ್ತೀವಿ. ಇಲ್ಲೆಲ್ಲ ಇಟ್ಟುಬಿಟ್ಟು ನೋಡಿ, ಇಲ್ಲೆಲ್ಲ ಕರ್ಗೋಗಿದೆ ಒಳಗಡೆ. ಇದು ಸಾಂಬಾರ್ ಸೊಪ್ಪು ನೋಡಿ, ಮೇಲ್ಮೆ ಚೆನ್ನಾಗಿದೆ, ಒಳಗಡೆ ಕೊಳ್ತೋಗಿದೆ. ಇದು ಅವ್ರು ತಂದು ಅಂಗಡಿಯವ್ರು ತಂದು ಎಷ್ಟು ದಿನ ಆಯ್ತು, ನಾವು ತಂದು ಎಷ್ಟು ದಿನ ಆಯ್ತು, ಬಟ್ ಒಳಗಡೆ ಫ್ರೆಶ್ ಆಗಿ ಕಾಣುತ್ತೆ, ಚಿಗುರ್ತಾ ಇರಂಗ್ ಕಾಣುತ್ತೆ. ಬಟ್ ನಾವು ಇದು ವಿಷಾನೇ. ಇದು ಸಾಂಬಾರ್ ಸೊಪ್ಪು ಆಯ್ತಾ. ಕೊತ್ತಿಮಿರಿ ಸೊಪ್ಪು, ಕೊತ್ತಿಮಿರಿ ಅನಂತರ ಇಲ್ಲಿ ಪುದೀನ, ಚಟ್ನಿಗೆ, ಕೆಮ್ಮಿಗೆ, ಆಮೇಲೆ ತರಕಾರಿಗೆ, ಗಿರಿಸಿಗೆ ಹಾಕ್ತಿರ್ತೀರ ಪುದೀನ ಸೊಪ್ಪು. ಇಲ್ಲಿ ಪಲಾವ್ಗಿಲ್ಲವಾ, ಇಲ್ಲಿ ನೋಡಿ, ಇದು ಇದಿದೆ, ಇದು ಕೊಳೆತೋಗಿದೆ. ಇದು ನಮ್ಮನೆ ಫ್ರಿಜ್ ಅಲ್ಲಿ ಇರೋ ಕೊತ್ತಿಮಿರಿ ಸೊಪ್ಪು ಅಲ್ಲ, ಪುದೀನ ಸೊಪ್ಪು. ಎಷ್ಟು ತುಂಬಾ ದಿನ ಇಟ್ಕೊಂಬಾರ್ದು ರೀ ಈ ತರಕಾರಿ ಎಲ್ಲ. ನಾವು ಎಷ್ಟು ಗಲಾಟೆ ಮಾಡ್ತಾ ಇದೆ ಫ್ರಿಜ್ ಇದು. ಯಾಕೆ ಅಂತ ಹೇಳಿದ್ರೆ 1 ನಿಮಿಷ ಆದ್ಮೇಲೆ ಇದು ಕ್ಲೋಸ್ ಮಾಡು ಅಂತ ಬೈತಾ ಇದೆ. ಅದಕ್ಕೆ ಇಂಡಿಕೇಶನ್ ಕೊಡೋದು. ನಾವು ತರಕಾರಿ ಆಗ್ಲಿ, ಕೊತ್ತಂಬರಿ ಸೊಪ್ಪಾಗ್ಲಿ, ಪುದೀನ ಸೊಪ್ಪಾಗ್ಲಿ ಎಷ್ಟು ದಿನ ಒಳಗಡೆ ಇಟ್ಕೋಬೇಕು ಅಂತ ಹೇಳಿದ್ರೆ ಫ್ರಿಜ್ ಅಲ್ಲಿ 3 ದಿನ ಅಷ್ಟೇ. ನಾವು ಯಾವುದೇ ತರಕಾರಿ ಅಂಗಡಿ ಹೋದ್ರೆ ನಾವು ಬರೀ 3 ದಿನಕ್ಕಾಗೋ ಅಷ್ಟು. ಸೋಮವಾರ ತಂದ್ವಾ, ಮಂಗಳವಾರ, ಬುಧವಾರ ಅಷ್ಟೇ. ಮತ್ತೆ ತರಕಾರಿ ಅಂಗಡಿ ಹೋಗಿ ಮತ್ತೆ ತಗೋಬನ್ನಿ. ಗಲಾಟೆ ಮಾಡಬಾರ್ದು, ಸುಮ್ಮನೆ ಅದು ಗಲಾಟೆ ಮಾಡ್ತಾ ಇದೆ ನೋಡಿ ಇದು ಹಂಗೆ. ಅದಾದ್ಮೇಲೆ ನಾವು ತಂಗುಳ್ ಪೆಟ್ಟಿಗೆಯಲ್ಲಿ ಇಡ್ಕೋಬಹುದು. ನಮಗೆ ತರಕಾಗಲ್ಲ, ಹೋಗಲ್ಲ, ಆಫೀಸಲ್ಲಿ ನಮಗೆ ಟೈಮ್ ಇರಲ್ಲ, ಯಾವಾಗಲೂ ನಾವು ಹೋಗ್ಬೇಕು ಬರ್ಬೇಕು, 1/2 hour 1 hour ಟೈಮಿಂಗ್ ಆಗುತ್ತೆ, ಎಲ್ಲೂ ದೂರ ಇದೆ. ತಂದು ಇಟ್ಬಿಟ್ರೆ ಯಾವಾಗ ಬೇಕೋ ತಿನ್ಕೋಬಹುದು, ಯಾವಾಗ ಬೇಕಾದ್ರೂ ನಾವು ಇಲ್ಲಿ ಅಡಿಗೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ವಿ. ನಾವು ಲೈಫ್ ಲಾಂಗ್ ಬದುಕಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಪದಾರ್ಥನ ನಾವು ತಿನ್ಲೇಬೇಕಾಗತ್ತೆ. ಏನೇ 5 ಸ್ಟಾರ್ ಹೋಟ್ಲಿಗೆ ಹೋಗಿ, ಮತ್ತೆ ಯಾವುದೇ ಸ್ಟ್ರೀಟ್ ಫುಡ್ಡಿಗೆ ಹೋಗಿ, ಯಾವುದೇ ನಾವು ಈಗ ಮೆಸ್ಸಿಗೆ ಹೋಗಿ, ಅಲ್ಲೇ ಅವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಕೆಲವರಂತೂ ಪ್ಯೂರ್ ಎಣ್ಣೆ ಹಾಕ್ತಾರೆ, ಪ್ಯೂರ್ ತರಕಾರಿ ಹಾಕ್ತಾರೆ. ಯಾಕೆಂದ್ರೆ ಅವ್ರಿಗೆ ಮನಸ್ಸಾಕ್ಷಿ ಇರುತ್ತೆ, ನಾವು ಚೆನ್ನಾಗಿರ್ಬೇಕು, ಬೇರೆಯವರು ಚೆನ್ನಾಗಿರ್ಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಅವರು ಒಳ್ಳೆ ಫುಡ್ ಅನ್ನು ಕೊಡ್ತಾರೆ. ಇನ್ನ 98% ಆ ತರ ಮಾಡಲ್ಲ. ಹಂಗೆ ಇನ್ ಬನ್ನಿ ತರಕಾರಿ ತೋರಿಸ್ತೀನಿ ಹೆಂಗೆ ಅಂತ. ಇಲ್ಲಿ ನೋಡಿ ತರಕಾರಿ ಫ್ರಿಜ್ ಒಳಗಡೆ ಇಲ್ಲಿ ಮೊಳಕೆ ಬಂದ್ಬಿಟ್ಟಿದೆ. ಮೊಳಕೆ ಯಾವುದು ಇದೆ, ನಂಗೆ ಆಗಲ್ಲ.
ಮೊಳಕೆ ಬಂದ್ಬಿಟ್ಟಿದೆ. ಏನದು ಆಲೂಗೆಡ್ಡೆ ಅಂದ್ರೆ ತಂದು ಎಷ್ಟು ದಿನ ಆಯ್ತು ನೋಡಿ ಇಲ್ಲಿ. ಇವೆಲ್ಲ ತರಕಾರಿ ಒಣಗೋಗಿದೆ. ಇದು ಎಂತದು ಕ್ಯಾರೆಟ್, ಇಲ್ಲಿ ನೋಡಿ ಅರ್ಧ ಇಲ್ಲಿ ಇಟ್ಟು ಕ್ಯಾಪ್ಸಿಕಮ್ ಇಟ್ಟಿದೆ, ಆಲೂಗೆಡ್ಡೆ, ಇಲ್ಲಿ ಬೋಂಡದ ಮೆಣಸಿನ್ಕಾಯಿ ಎಲ್ಲ ಇಟ್ಟಿದೆ. ಕೊಯ್ಯೋದು, ತರೋದು, ಇಡೋದು. ಯಾಕಂದ್ರೆ ಯಾವಾಗ್ಲೂ ಅಡಿಗೆ ಮಾಡೋದು ಸಾಯಂಕಾಲ ಹಿಂಗೆಲ್ಲ ನಾವು. ಇಲ್ಲಿ ನೋಡಿ ತೊಂಡೆಕಾಯಿ ಇಟ್ಟಿದ್ದೀನಿ. ತೊಂಡೆಕಾಯಿ ತಂದು ಒಂದು 10 ದಿನ ಆಯ್ತು. 10 ದಿನ ಆದ್ಮೇಲೆ ಅದನ್ನ ತರಕಾರಿ ಮಾಡಬೇಕು ಅಂತ ಇಟ್ಟಿದ್ದೀನಿ. ಒಳಗಡೆ ಫ್ರೆಶ್ ಆಗಿ ಕಾಣುತ್ತೆ ಇಲ್ಲಿ. ಇಲ್ಲೆಲ್ಲ ಒಂಥರ ಫ್ರೆಶ್ ಆಗಿ ಕಾಣುತ್ತೆ. ಬಟ್ ಇದರ ಸತ್ವನ ಇದು ಕಳ್ಕೊಂಡಿರುತ್ತೆ. ಯಾವುದು ಎಲ್ಲ ತರಕಾರಿ ಆಗ್ಲಿ ಸೊಪ್ಪಾಗ್ಲಿ ಯಾವಾಗಲಿ ನಮ್ಮನೇಲಿ ಫ್ರಿಜ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ ಏನು ತರಕಾರಿಗಳು. ಆಮೇಲೆ ನಾವೇನ್ ಇಟ್ಟಿದ್ದೇವೆ ಇಲ್ಲಿ ಗೋಡಂಬಿ, ಅನಂತರ ದ್ರಾಕ್ಷಿ, ಅನಂತರ ಬಾದಾಮಿ, ಅನಂತರ ಇದು ಏನದು ಖಜೂರ ಎಲ್ಲ ಇದೆ. ನಾವು ಆಮೇಲೆ ಹಾಲು, ಇಲ್ಲಿ ನೋಡಿ ಮೊಟ್ಟೆ, ಇವೆಲ್ಲ ಇದೆ. ಲಾಂಗ್ ಟೈಮು ಯಾವುದೇ ಕಾರಣಕ್ಕೂ ಸಿಟಿಲಿ ಇರ್ಲಿ ಹಳ್ಳಿಲಿ ಇರ್ಲಿ ಇಡಕ್ ಹೋಗ್ಬೇಡಿ. ಯಾಕೆಂದ್ರೆ ಮುಂಚೆ ಹಳ್ಳಿಲಿ ಸಂತೆಯಲ್ಲಿ ತಂದ್ಬಿಟ್ಟು ನೆಲದಲ್ಲಿ ಹಾರಾಕ್ತಾ ಇದ್ರು. ಯಾವ್ದಾದ್ರು ಬೇಗ ಹೋಗುತ್ತೆ ಅದು ಫಸ್ಟ್ ಮಾಡ್ಕೊ ತಿಂತಾ ಇದ್ರು. ಯಾವ್ದು ಸ್ವಲ್ಪ ಒಂದು ವಾರ ಶುಕ್ರವಾರ ತನಕ ಬರುತ್ತೆ, ಅಲ್ಲಿ ತನಕ ಯಾವುದೋ ಒಂದು ಗಟ್ಟಿದು ಕ್ಯಾರೆಟ್ ಆಗ್ಲಿ ಬೀನ್ಸ್ ಆಗ್ಲಿ ಕಾಳದು ತರಕಾರಿ ಆಗ್ಲಿ ಇಡ್ತಾ ಇದ್ರು. ಎಲ್ಲ ಖಾಲಿ ಮಾಡ್ತಾರೆ. ಈಗ ಫ್ರಿಜ್ ಬಂದ್ಬಿಡುತ್ತೆ, ಎಲ್ಲ ಪ್ರಿಸರ್ವ್ ಮಾಡುತ್ತೆ, ಸೇಫ್ಟಿ ಮಾಡುತ್ತೆ ಅಂತೇಳಿ ಇಟ್ರೆ ನೀವು ಬೇಗ ಡಮರ್ ಗೊಟ್ಟ, ಆಮೇಲೆ ಜಾಗಟೆ, ಆಮೇಲೆ ಫೋಟೋದಲ್ಲಿ ನಮಗೆ ಹಾರೇ ಬೀಳುತ್ತೆ. ನಾವು ತಿಂತಿರೋದು ವಿಷ. ಫ್ರಿಜ್ಜಲ್ಲಿ ನಾವು ಜಾಸ್ತಿ ದಿನ ಯಾವುದೇ ತರಕಾರಿಗಾಗ್ಲಿ ಯಾವುದೇ ಫುಡ್ ಇದಾಗ್ಲಿ ಇಡಬಾರ್ದು. ಆಮೇಲೆ ಲಾಸ್ಟ್ ನಾವು ಇವೆಲ್ಲ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಏನದು ಇದು ಮಸಾಲಾ ಪೌಡ್ರುಗಳು, ಇದು ಓಮಕ್ಕಿ, ಆಮೇಲೆ ಇಲ್ಲಿ ಮಸಾಲದು ಚಿಕನ್ ಮಸಾಲ, ಮಟನ್ ಮಸಾಲ, ಆಮೇಲೆ ಆಚಿ ಮಸಾಲ, ಶುಂಠಿ ಗಾರ್ಲಿಕ್ ಪೇಸ್ಟು, ಇವೆಲ್ಲ ಹಿಂಗೆ ತುಂಡು ಮಾಡಿಟ್ಟಿರ್ತೀವಿ. ಇವೆಲ್ಲ ಎಕ್ಸ್ಪೈರ್ಡ್ ಆಗಿ ಒಂದು 8-9 ತಿಂಗಳು ಆಗಿದೆ ತಂದು. ನಾನು ಇನ್ನೂ ಖಾಲಿ ಮಾಡಿಲ್ಲ, ಈಗ ಖಾಲಿ ಮಾಡಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ, ಎಕ್ಸ್ಪೈರಿ ಡೇಟ್ ನೋಡ್ಬಿಟ್ಟು ತಂದ್ಬಿಟ್ಟು ನಿಮಗೆ ಗೊತ್ತಿರಬೇಕು ಯಾವಾಗ ಇದನ್ನ ಬಿಸಾಕ್ಬೇಕು ಅಂತ. ಆವಾಗ ಇಮ್ಮಿಡಿಯೇಟ್ ಆಗಿ ಬಿಸಾಕಿ. ಇಲ್ಲ ಅಂತ ಹೇಳಿದ್ರೆ ನೀವು ಒಳ್ಳೆ ಆರೋಗ್ಯ ಬೇಕು ಅಂತ ಹೇಳಿ ಕಾಸ್ಟ್ಲಿ ಕೊಟ್ಬಿಟ್ಟು ನೀವು ಅಡುಗೆ ಮಾಡ್ಕೊ ತಿಂತಾ ಇರ್ತೀರಾ. ನಿಮ್ಮ ಒಂದು ಆರೋಗ್ಯ ಬೇಕು ಅಂತೇಳಿ, ಚೆನ್ನಾಗಿರ್ಬೇಕು ಅಂತೇಳಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಸಮಯ ಕೊಟ್ಟಿರ್ತೀರಾ, ದುಡ್ಡು ಮಾಡಿರ್ತೀರಾ. ಅವೆಲ್ಲ ನೀವು ಆಸ್ಪತ್ರೆಯಲ್ಲಿ ವ್ಯರ್ಥ ಮಾಡಬೇಕಾಗುತ್ತೆ, ನೀವು ಒಳ್ಳೆ ಫುಡ್ಡನ್ನು ತಿಂದಿಲ್ಲ ಅಂತ ಹೇಳಿದ್ರೆ. ಇವಾಗಲೇ ನೀವು ನಿಮ್ಮನೆ ಫ್ರಿಜ್ಜಲ್ಲಿರುವ ಎಕ್ಸ್ಪೈರಿ ಡೇಟ್ ಪಾಕೆಟ್ಗಳನ್ನ ಬಿಸಾಕಿ 3 ದಿನಕ್ಕಾಗುವಷ್ಟು ಮಾತ್ರ ತರಕಾರಿಯನ್ನ ತನ್ನಿ.